ರಾಜಕೀಯ ಹಿನ್ನೆಲೆ ಇಲ್ಲದ ವ್ಯಕ್ತಿಯೊಬ್ಬ ಇದೀಗ ರಾಜ್ಯದ ಸಿಎಂ ಆಗಿ ಆಡಳಿತದ ಚುಕ್ಕಾಣಿ ಹಿಡಿದಿದ್ದಾರೆ. ಸಣ್ಣ ವಯಸ್ಸಿನಲ್ಲೇ ರಾಜಕಾರಣಿ ಆಗಬೇಕು ಅಂತ ಕನಸು ಕಂಡವರು ಡಿಕೆ ಶಿವಕುಮಾರ್ ಬರೀ ಕನಸು ಮಾತ್ರ ಕಾಣಲಿಲ್ಲ, ಕನಸಿಗೆ ಬೇಕಾದಂತೆ ವೇದಿಕೆಯನ್ನ ಅವರೇ ಸಿದ್ಧ ಮಾಡಿಕೊಂಡ್ರು. ನಡೆದು ಬಂದ ಹಾದಿಯೇನು ಸುಲಭದ್ದಲ್ಲ, ಅದರ ಹಿಂದೆ ಸಾಕಷ್ಟು ತ್ಯಾಗದ ಕಥೆಗಳಿವೆ. ಆ ಕಥೆಗಳಲ್ಲಿ ಹೆಚ್ಚು ಪ್ರಾಮುಖ್ಯತೆ ಕೊಡಬೇಕಾಗಿದ್ದು ಅವರ ಕುಟುಂಬಕ್ಕೆ. ರಾಜಕಾರಣದ ಈಜುವಿಕೆಯಲ್ಲಿ ಕುಟುಂಬವನ್ನೇ ಮರೆತಿದ್ರು ಡಿಕೆಶಿ. ಆದ್ರೆ ಅವರ ಕುಟುಂಬ ಮಾತ್ರ ಯಾವತ್ತಿಗೂ ಡಿಕೆಶಿ ಹಿಂದೆ ಇರ್ತಾ ಇತ್ತು. ಆ ಕುಟುಂಬದ ತ್ಯಾಗ ಎಂತದ್ದು ನೋಡ್ಕೊಂಡು ಬರೋಣ ಬನ್ನಿ. ಬಂಡೆಗೆ ಬೆನ್ನೆಲುಬೆ ಫ್ಯಾಮಿಲಿ, ಡಿಕೆಗೆ ಮಾದರಿ ಮಡದಿ, ಬೆಟ್ಟದಂತೆ ಕಾಪಿಡುವ ಸಹೋದರ, ಮಕ್ಕಳೇ ಶಿವಕುಮಾರ್ಗೆ ನಿಧಿ. ಡಿಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ನಿಜವಾದ ಶ್ರದ್ಧೆ ಮತ್ತು ನಿಷ್ಠೆಯನ್ನು ಹೊಂದಿರುತ್ತೇನೆಂದು, ನಾನು ಭಾರತದ ಸಾರ್ವಭೌಮತ್ವವನ್ನು ಮತ್ತು ಅಖಂಡತೆಯನ್ನು ಎತ್ತಿ ಹಿಡಿಯುತ್ತೇನೆಂದು ಮತ್ತು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಯಾಗಿ ನನ್ನ ಕರ್ತವ್ಯವನ್ನು ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು. ಸಮಾಜವೇ ನನ್ನ ಕುಟುಂಬ ಅಂದ್ಕೊಂಡು ವೈಯಕ್ತಿಕ ಬದುಕನ್ನೇ ಮರೆತವರು ಸಿಎಂ ಡಿಕೆ ಶಿವಕುಮಾರ್. ಆಟ ಆಡ್ಕೊಂಡು ಇರಬೇಕಾದ ವಯಸ್ಸಲ್ಲೇ ಅವರು ಜವಾಬ್ದಾರಿ ಹೊತ್ತವರು. ಯಾಕಂದ್ರೆ ಅವರು ಸಣ್ಣ ವಯಸ್ಸಲ್ಲೇ ಕನಸು ಕಂಡ್ರು. ಮುಂದೊಂದು ದಿನ ತಾನು ರಾಜಕಾರಣಿ ಆಗ್ಲೇಬೇಕು ಅಂತ ಸ್ಪಷ್ಟ ಗುರಿಯನ್ನ ಹೊಂದಿದ್ರು. ಹಾಗಂತ ಅವರು ಕನಸು ಮಾತ್ರ ಕಾಣ್ಲಿಲ್ಲ, ಕನಸಿಗೆ ಸೂಕ್ತ ವೇದಿಕೆಯನ್ನ ಅವರೇ ನಿರ್ಮಿಸಿಕೊಂಡ್ರು. ಅದೆಷ್ಟೇ ಕಷ್ಟ ಬಂದ್ರೂ ಗುರಿ ಮುಟ್ಲೇಬೇಕು ಅಂತ ಛಲದಿಂದ ನುಗ್ಗಿದ್ರು. ಅವರ ಹೋರಾಟದ ಬದುಕಲ್ಲಿ ಕುಟುಂಬಕ್ಕಿಂತ ಸಮಾಜದ ಮಧ್ಯೆಯೇ ಇದ್ದಿದ್ದು ಹೆಚ್ಚು. 3 ದಶಕಗಳ ಅವರ ರಾಜಕೀಯ ಹೋರಾಟದಲ್ಲಿ ಸಮಾಜದ ಜೊತೆಯೇ ಅವರು ಇದ್ದಿದ್ದು ಹೆಚ್ಚು. ಹಾಗಾಗಿ ಡಿಕೆಶಿ ಅವರ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಹೊತ್ತದ್ದು ಅವರ ಪತ್ನಿ ಉಷಾ ಶಿವಕುಮಾರ್. ಅನೇಕ ಸಲ ಈ ಮಾತುಗಳನ್ನ ಸ್ವತಃ ಡಿಕೆ ಶಿವಕುಮಾರ್ ಅವರೇ ಹೇಳ್ಕೊಂಡಿದ್ದಾರೆ. ಡಿಕೆಶಿ ಅವರ ರಾಜಕೀಯ ಜರ್ನಿ ಸುಖಮಯವಾಗಿ ಇರಲಿಲ್ಲ, ಸದಾ ಅಡೆತಡೆಗಳಲ್ಲೇ ಇರ್ತಾ ಇತ್ತು. ಹಾಗಾಗಿ ಕುಟುಂಬಕ್ಕೆ ಹೆಚ್ಚು ಸಮಯವನ್ನ ಅವರು ಕೊಡೋದಕ್ಕೆ ಆಗ್ತಿರ್ಲಿಲ್ಲ. ಆದ್ರೆ ಡಿಕೆಶಿ ಮನೆಗೆ ಹೋದ್ರೆ ಸಾಕು, ಅವರಿಗೆ ಯಾವುದೇ ಒತ್ತಡ ಆಗದಂತೆ ಇಡೀ ಕುಟುಂಬ ನೋಡ್ಕೊಳ್ತಾ ಇತ್ತು. ಅಷ್ಟರ ಮಟ್ಟಿಗೆ ಅವರ ಕುಟುಂಬ ಸಪೋರ್ಟ್ಗೆ ನಿಂತಿತ್ತು. ಮೊದಲಿಂದಲೂ ಅವರ ಕುಟುಂಬದಲ್ಲಿ ಹಾಗೇನೆ. ಶಿವಕುಮಾರ್ ಅಂದ್ರೆ ಇಡೀ ಕುಟುಂಬಕ್ಕೆ ಅಚ್ಚುಮೆಚ್ಚು. ಹಳ್ಳಿಯಲ್ಲಿ ಶಿವಕುಮಾರ್ಗೆ ಸರಿಯಾದ ಶಿಕ್ಷಣ ಸಿಗ್ತಿಲ್ಲ ಅಂತ ಅರಿತಿದ್ದ ಅವರ ತಾಯಿ ಗೌರಮ್ಮ ಮಕ್ಕಳನ್ನ ಕಟ್ಕೊಂಡು ಬೆಂಗಳೂರಿಗೆ ಬಂದಿದ್ರು. ಮಕ್ಕಳಿಗೆ ಒಳ್ಳೆ ಶಾಲಾ ಕಾಲೇಜಿನಲ್ಲೇ ಶಿಕ್ಷಣ ಕೊಡಿಸಿದ್ರು. ತಾಯಿಯ ತ್ಯಾಗದಿಂದಾಗಿ ಡಿಕೆ ಶಿವಕುಮಾರ್ ತಮ್ಮ ಕನಸನ್ನ ಬೆನ್ನತ್ತಿ ಹೊರಟರು. ತಂದೆ ತಾಯಿಯ ಬೆಂಬಲದಿಂದಾಗಿ ಅವರು ಕಾಲೇಜು ದಿನಗಳಲ್ಲೇ ರಾಜಕಾರಣಕ್ಕೆ ಎಂಟ್ರಿ ಕೊಟ್ರು. ಡಿಕೆ ಶಿವಕುಮಾರ್ ಅವರಿಗೆ ಮೊದಲು ಶಕ್ತಿಯಾಗಿದ್ದು ಅವರ ತಾಯಿ ಗೌರಮ್ಮ ಅವರು. ಅಧಿಕಾರದಿಂದ ಜವಾಬ್ದಾರಿನೂ ಹೆಚ್ಚಾಗಿದೆ. ಆ ಜವಾಬ್ದಾರಿನ ಕರೆಕ್ಟ್ ಆಗಿ ಮಾಡ್ಲಿ ಅಂತ ದೇವ್ರವ್ರಿಗೆ ಆಶೀರ್ವಾದ ಮಾಡ್ಲಿ ಅಂತ ಕೇಳ್ಕೊಂತೀವಿ. ಅವರು ಎಷ್ಟು ಕಷ್ಟ ಪಡ್ಕೊಂಡ್ ಬಂದಿದ್ದಾರೆ ಅಂತ ನೀವೆಲ್ಲರೂ ನೋಡಿದೀರಾ. ಅದಕ್ಕಿಂತ ಹೆಚ್ಚಾಗಿ ಕಷ್ಟಪಟ್ಟು ಈ ಜನತೆಗೆ, ರಾಜ್ಯಕ್ಕೆ ಒಂದ್ ಕೊಡುಗೆ ಕೊಡ್ತಾರೆ. ರಾಜಕಾರಣದಲ್ಲಿ ಡಿಕೆ ಶಿವಕುಮಾರ್ ಎಷ್ಟು ಬ್ಯುಸಿ ಆಗ್ತಾ ಇದ್ರು ಅಂದ್ರೆ ತಾಯಿಯನ್ನ ನೋಡೋಕ್ಕೂ ಸಮಯ ಸಿಗ್ತಿರ್ಲಿಲ್ಲ. ಪದೇ ಪದೇ ಮಗನನ್ನ ತಾಯಿ ಮಿಸ್ ಮಾಡ್ಕೊಳ್ತಾ ಇದ್ರು. ಮಗನನ್ನ ನೋಡೋಕೆ ಅಂತ ಹಂಬಲಿಸಿ ಅವರಿರುವ ಜಾಗಕ್ಕೂ ಅವರ ತಾಯಿ ಬಂದಿದ್ದಿದೆ. ಹಾಗಂತ ಯಾವತ್ತೂ ಅವರ ಕುಟುಂಬ ಬೇಸರ ಮಾಡ್ಕೊಂಡಿದ್ದಿಲ್ಲ. ಯಾಕಂದ್ರೆ ಮಗ ಏನ್ ಮಾಡ್ತಿದ್ದಾನೆ ಅನ್ನುವ ಅರಿವು ತಂದೆ ತಾಯಿಗೂ ಇತ್ತು. ಹಾಗಾಗಿ ಮಗನ ಬೆಳವಣಿಗೆಗೆ ಸಹಾಯ ಆಗುವಂತಹ ವಾತಾವರಣವನ್ನೇ ಅವರ ಕುಟುಂಬ ಮಾಡಿಟ್ಕೊಂಡಿತ್ತು. ಈ ಕಾರಣಕ್ಕಾಗಿ ಇವತ್ತು ಡಿಕೆ ಶಿವಕುಮಾರ್ ಸಿಎಂ ಆಗೋಕೆ ಸಾಧ್ಯ ಆಯ್ತು. ಡಿಕೆ ಶಿವಕುಮಾರ್ ಎಷ್ಟೇ ಬ್ಯುಸಿ ಆಗಿದ್ರು ಹೆಂಡತಿ ಮತ್ತು ಮಕ್ಕಳಿಗೆ ಮಾದರಿಯ ಬದುಕನ್ನೇ ಹೇಳ್ಕೊಟ್ಟಿದ್ದಾರೆ. ರಾಜಕಾರಣಿಗಳ ಮಕ್ಕಳು ಹೇಗೆಲ್ಲ ಹುಚ್ಚಾಟ ಮಾಡ್ತಾರೆ ಅನ್ನೋದು ಗೊತ್ತೇ ಇದೆ. ಆದ್ರೆ ಡಿಕೆಶಿ ಮಕ್ಕಳು ಯಾವತ್ತೂ ಸುದ್ದಿಯಾದವರಲ್ಲ. ಡಿಕೆ ಶಿವಕುಮಾರ್ ಅವರಿಗೆ 3 ಮಕ್ಕಳು, 2 ಹೆಣ್ಮಕ್ಳು, 1 ಗಂಡ್ಮಗ. ಐಶ್ವರ್ಯ ಬಿಟ್ರೆ ಉಳಿದ ಮಕ್ಕಳ ಬಗ್ಗೆ ತುಂಬಾ ಜನಕ್ಕೆ ಗೊತ್ತೇ ಇಲ್ಲ. ಯಾಕಂದ್ರೆ ಯಾವತ್ತೂ ಅವರು ಅಪ್ಪನ ಜೊತೆ ತಿರುಗದವರಲ್ಲ, ಶೋಕಿಗೆ ಇಳಿದವರು ಅಲ್ಲ. ಮಗ ಲಾ ಓದ್ತಾ ಇದ್ರೆ ಮಗಳು ಇಂಜಿನಿಯರಿಂಗ್ ಮಾಡ್ತಿದ್ದಾರೆ. ತಮ್ಮ ಪಾಡಿಗೆ ತಾವು ಅಭ್ಯಾಸದಲ್ಲಿದ್ದಾರೆ. ಮಕ್ಕಳು ಸಂಸ್ಕಾರವಂತರಾಗಿ ಬೆಳೆಯೋದ್ರ ಹಿಂದೆ ಡಿಕೆ ಶಿವಕುಮಾರ್ ಪತ್ನಿಯ ಶ್ರಮ ಸಾಕಷ್ಟಿದೆ. ಜೊತೆಗೆ ಅವಕಾಶ ಸಿಕ್ಕಾಗ್ಲೆಲ್ಲ ಮಕ್ಕಳಿಗೆ ಬದುಕಿನ ಪಾಠ ಹೇಳ್ಕೊಟ್ಟಿದ್ದಾರೆ ಡಿಕೆಶಿ. ಮಕ್ಕಳು ಏನಾಗಬೇಕು ಅನ್ನೋದನ್ನ ಅವರೇ ನಿರ್ಧಾರ ಮಾಡಿದ್ದಾರೆ. ಹಾಗಾಗಿ ಅಪ್ಪನ ಮಾತನ್ನ 3 ಮಕ್ಕಳು ಕೇಳಿದ್ದಾರೆ. ಹಾಕಿದ ಗೆರೆಯನ್ನ ದಾಟದೆ ನಡ್ಕೊಂಡಿದ್ದಾರೆ. ತಾಯಿ ನೆರಳಿನಂತೆ ಜೀವನ ನಡೆಸ್ತಿದ್ದಾರೆ. ಇವತ್ತು ಕುಟುಂಬದ ಯಾವುದೇ ಕಿರಿಕಿರಿ ಇಲ್ಲದೆ ಡಿಕೆಶಿ ರಾಜಕಾರಣ ಮಾಡ್ತಿದ್ದಾರಂದ್ರೆ ಕುಟುಂಬದ ಕೊಡುಗೆ ಸಾಕಷ್ಟಿದೆ. ನಮ್ಮ ಹಸ್ಬೆಂಡ್ ಹೇಳ್ತಾ ಏನ್ ನಿರೀಕ್ಷೆ ಮಾಡ್ತಿದ್ರಿ ಮೇಡಮ್? ಏನಿಲ್ಲ, ಒಳ್ಳೆ ಕೆಲಸ ಮಾಡಿ, ಒಳ್ಳೆ ಅಭಿವೃದ್ಧಿ ಆಗಲಿ, ಕರ್ನಾಟಕ ಜನಕ್ಕೆ ಒಳ್ಳೇದು ಕೊಡ್ಲಿ ನಮ್ಮ ಯಜಮಾನರು ಅಂತ ಕೇಳ್ತಾರೆ. ಅಪ್ಪ ಜೈಲಿಗೆ ಹೋದಾಗ ಐಶ್ವರ್ಯ ನೊಗ ಹೊತ್ತರು. ಕುಟುಂಬಕ್ಕೆ ಸಮಯ ಕೊಡ್ಲಿಲ್ಲ ಡಿಕೆ.
ಆದ್ರೂ ಬೆಂಗಾವಲಾಗಿಯೇ ಇದ್ರು. ಡಿಕೆ ಶಿವಕುಮಾರ್ ಅವರಿಗೆ ಅದೆಂತ ಸಂದರ್ಭ ಬಂದ್ರೂ ಕುಟುಂಬ ಬಿಟ್ಕೊಟ್ಟಿಲ್ಲ. ಸುಖದಲ್ಲಿ ಭಾಗಿಯಾಗೋದಕ್ಕಿಂತ ಕಷ್ಟದಲ್ಲಿ ನಿಂತ್ಕೊಂಡಿದೆ ಹೆಚ್ಚು. ಅದರಲ್ಲೂ ಡಿಕೆ ಶಿವಕುಮಾರ್ ಅವರನ್ನ ತಿಹಾರ್ ಜೈಲಿಗೆ ಹಾಕಿದಾಗ ಅವರ ಇಡೀ ಕುಟುಂಬ ನಡ್ಕೊಂಡ ರೀತಿ ಇದೆಯಲ್ಲ, ಅದು ಎಲ್ಲರನ್ನ ಭಾವುಕರನ್ನಾಗಿಸುತ್ತೆ. ತಿಹಾರ್ ಜೈಲಿಗೆ ಡಿಕೆ ಶಿವಕುಮಾರ್ ಇದ್ದಾಗ ಇಡೀ ಕುಟುಂಬ ಕಣ್ಣೀರಿಟ್ಟಿದೆ. ಅಪ್ಪನಿಗೆ ಇದೆಂತ ಕಷ್ಟ ಕೊಡ್ತಾ ಇದೆಯಾ ದೇವ್ರೆ ಅಂತ ಮಗಳು ಐಶ್ವರ್ಯ ಕೂಡ ಕಣ್ಣೀರು ಹಾಕಿದ್ದಾರೆ. ಆದ್ರೆ ಡಿಕೆಶಿ ಅವರ ಆತ್ಮಬಲ ಕುಸಿಬಾರದು ಅನ್ನೋ ಕಾರಣಕ್ಕೆ ಅವರ ಎದುರೇ ಧೈರ್ಯವನ್ನ ಪ್ರದರ್ಶನ ಮಾಡಿದ್ದಾರೆ. ತಂದೆಯ ಮುದ್ದಿನ ಮಗಳು ಐಶ್ವರ್ಯ, ಇವರು ಹಿರಿಯ ಮಗಳು ಕೂಡ. ಹಾಗಾಗಿ ಹೆಚ್ಚು ತಂದೆಯ ಜೊತೆ ಕಾಣಿಸಿಕೊಂಡಿದ್ದಾರೆ. ಡಿಕೆ ಶಿವಕುಮಾರ್ ಅವರ ಪ್ರತಿ ಹೆಜ್ಜೆಯಲ್ಲೂ ನಿಂತಿದ್ದಾರೆ. ಐಶ್ವರ್ಯ ಮಾತ್ರ ಅಲ್ಲ, ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಕೂಡ ಸಹೋದರನ ಏಳಿಗೆಯಲ್ಲಿ ಪಾಲುದಾರ ಆಗಿದ್ದಾರೆ. ಡಿಕೆ ಶಿವಕುಮಾರ್, ಡಿಕೆ ಸುರೇಶ್ ಮತ್ತು ಐಶ್ವರ್ಯ ಶಿವಕುಮಾರ್ ಈ ತ್ರಿಮೂರ್ತಿಗಳ ಕಾಂಬಿನೇಷನ್ ಒಂದು ಶಕ್ತಿ. ಹಾಗಾಗಿ ಡಿಕೆ ಶಿವಕುಮಾರ್ ಸಿಎಂ ಆಗ್ತಾ ಇರೋ ಈ ಹೊತ್ತಲ್ಲಿ ಅವರು ಇಡೀ ಕುಟುಂಬ ಸಂಭ್ರಮದಲ್ಲಿದೆ, ಭಾವುಕ ಆಗಿದೆ. ನನ್ನ ಕರ್ತವ್ಯವನ್ನ ಶ್ರದ್ಧಾಪೂರ್ವಕವಾಗಿ ಮತ್ತು ಅಂತಃಕರಣ ಪೂರ್ವಕವಾಗಿ ನಿರ್ವಹಿಸುತ್ತೇನೆಂದು ಭಯ ಅಥವಾ ಪಕ್ಷಾತೀತವಲ್ಲದೆ, ರಾಗ ದ್ವೇಷವಿಲ್ಲದೆ ಎಲ್ಲ ಬಗೆಯ ಜನರಿಗೆ ಸಂವಿಧಾನಕ್ಕೆ ಮತ್ತು ಕಾನೂನಿಗೆ ಅನುಸಾರವಾಗಿ ನ್ಯಾಯಯುತವಾಗಿ ಮಾಡುತ್ತೇನೆಂದು ನನ್ನ ಅಜ್ಜ ಗಂಗಾಧರಜ್ಜನ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ. ಡಿಕೆ ಶಿವಕುಮಾರ್ ಕುಟುಂಬದಲ್ಲಿ ಅವರಿಗೆ ದೊಡ್ಡ ಶಕ್ತಿಯಾಗಿ ನಿಂತವರು ಸಹೋದರ ಡಿಕೆ ಸುರೇಶ್ ಮತ್ತು ಹಿರಿಯ ಮಗಳು ಐಶ್ವರ್ಯ. ಇಡಿ ಕೇಸ್ನಲ್ಲಿ ಡಿಕೆಶಿ ತಿಹಾರ್ ಜೈಲಿನಲ್ಲಿ ಇದ್ದಾಗ ಅವರಿಗೆ ದೊಡ್ಡ ಆತ್ಮಬಲ ತುಂಬಿದ್ರು ಇವರಿಬ್ರೆ. ಅಪ್ಪನನ್ನ ಯಾವತ್ತೂ ಬಿಟ್ಟು ಇರದ ಮಗಳು ಅವತ್ತು ತಿಹಾರ್ ಜೈಲಿಗೆ ತಂದೆಯನ್ನ ನೋಡೋಕೆ ಹೋಗಿದ್ದು ಮಾರುವೇಷದಲ್ಲಿ. ಚಿಕ್ಕಪ್ಪನಿಗೂ ಗೊತ್ತಾಗದಂತೆ ತಂದೆಯನ್ನ ನೋಡೋಕೆ ಹೋಗಿದ್ದ ರೋಚಕ ಕತೆ ಹೇಗಿತ್ತು ಬನ್ನಿ ನೋಡ್ಕೊಂಡು ಬರೋಣ. ಅಪ್ಪನೇ ಐಶ್ವರ್ಯಾಗೆ ಮಾದರಿ ಹೊತ್ತರು ನೊಗ ಡಿಕೆ ಅನುಪಸ್ಥಿತಿಯಲ್ಲಿ. ಸುರೇಶ್ ಡಿಕೆಶಿ ಒಡ ಹುಟ್ಟಿದವರು, ವಿರೋಧಿಗಳ ಮಾತಿಗೆ ಜಗ್ಲಿಲ್ಲ. ರಾಜಕೀಯ ಜೀವನದಲ್ಲಿ ಸಾಕಷ್ಟು ಏಳುಬೀಳುಗಳನ್ನ ಕಂಡಿದ್ದಾರೆ ಡಿಕೆ ಶಿವಕುಮಾರ್. ಇವತ್ತು ಸಿಎಂ ಸ್ಥಾನ ಪಡೆದುಕೊಳ್ಳೋದಕ್ಕೆ ಅವರು ಮಾಡಿರುವ ತ್ಯಾಗ ಅವರಿಗಷ್ಟೇ ಗೊತ್ತು. ಪಕ್ಷದ ನಿಷ್ಠೆಯ ಕಾರ್ಯಕರ್ತನಾಗಿದ್ದ ಡಿಕೆಶಿ ಪಕ್ಷಕ್ಕಾಗಿ ಸಾಕಷ್ಟು ಸಂಕಷ್ಟಗಳನ್ನ ಎದುರು ಹಾಕೊಂಡಿದ್ದಾರೆ. ಅದರಲ್ಲಿ ಇಡಿ ಪ್ರಕರಣ ಕೂಡ ಒಂದು. ಬೇರೆ ರಾಜ್ಯದ ಶಾಸಕರಿಗೆ ಬೆಂಗಳೂರಿನಲ್ಲಿ ರಕ್ಷಣೆ ಕೊಟ್ರು ಅನ್ನುವ ಕಾರಣಕ್ಕಾಗಿ ಅವರ ವಿರೋಧಿಗಳು ಇಡಿ ತಾಳಿಯಾಗುವಂತೆ ಮಾಡಿದ್ರು. ಆರ್ಥಿಕ ವ್ಯವಹಾರದಲ್ಲಿ ಲೋಪ ಕಂಡ ಕಾರಣದಿಂದಾಗಿ ಡಿಕೆ ಶಿವಕುಮಾರ್ ಅವರನ್ನ ಬಂಧಿಸಲಾಯಿತು. ತಿಹಾರ್ ಜೈಲಿಗೂ ಕಳಿಸಲಾಯಿತು. ಡಿಕೆಶಿ ಜೈಲಿನಲ್ಲಿ ಇದ್ದಾಗ ಅವರ ಬೆನ್ನಿಗೆ ನಿಂತವರು ಹಿರಿಮಗಳು ಐಶ್ವರ್ಯ ಮತ್ತು ಸಹೋದರ ಸುರೇಶ್. ಡಿಕೆ ಶಿವಕುಮಾರ್ ಬಂಧನ ಸಾಕಷ್ಟು ಚರ್ಚೆಗೆ ಕಾರಣವಾಗಿತ್ತು. ಇದೊಂದು ರಾಜಕೀಯ ಪಿತೂರಿ ಅಂತ ಕಾಂಗ್ರೆಸ್ ಪಕ್ಷ ಆರೋಪ ಮಾಡಿತ್ತು. ಅದೇನೇ ಆರೋಪವಿದ್ರೂ ಕೂಡ ಜೈಲು ಸೇರಿದ್ದು ಮಾತ್ರ ಡಿಕೆ ಶಿವಕುಮಾರ್. ಸಾಕಷ್ಟು ಬಾರಿ ಶಾಸಕರಾಗಿ, ಮಂತ್ರಿಯಾಗಿ ಈ ನಾಡಿಗೆ ಸೇವೆ ಸಲ್ಲಿದ ಡಿಕೆಶಿಯನ್ನ ಅನಾಮತ್ತಾಗಿ ಕರೆದುಕೊಂಡು ಹೋಗಿ ತಿಹಾರ್ ಜೈಲಿಗೆ ಹಾಕಲಾಯಿತು. ಆಗ ಡಿಕೆ ಶಿವಕುಮಾರ್ ಕುಟುಂಬ ಅಕ್ಷರಶಃ ಕಣ್ಣೀರಿಟ್ಟಿತ್ತು. ಆಗ ಎಲ್ಲರಿಗೂ ಧೈರ್ಯ ಕೊಟ್ಟಿದ್ದೆ ಐಶ್ವರ್ಯ ಶಿವಕುಮಾರ್. ಅಪ್ಪನನ್ನ ನೋಡೋದಕ್ಕಾಗಿ ಮಾರುವೇಷದಲ್ಲಿ ತಿಹಾರ್ ಜೈಲಿಗೆ ಹೋಗಿದ್ರು ಇದೇ ಐಶ್ವರ್ಯ. ಡಿಕೆ ಶಿವಕುಮಾರ್ ಮತ್ತು ಡಿಕೆ ಸುರೇಶ್ ಕನ್ನಡಿಗರ ಪಾಲಿಗೆ ರಾಮ ಲಕ್ಷ್ಮಣ ರೀತಿಯಲ್ಲಿ ಒಬ್ಬರಿಗೊಬ್ಬರು ಹೆಗಲು ಕೊಟ್ಕೊಂಡೇ ಕೆಲಸ ಮಾಡ್ತಿದ್ದಾರೆ. ಸುರೇಶ್ ಅಂದ್ರೆ ಡಿಕೆ ಶಿವಕುಮಾರ್ ಅವರಿಗೆ ಪ್ರಾಣ. ಶಿವಕುಮಾರ್ ಅವರ ಪಾಲಿಗೆ ಸುರೇಶ್ ಕೇವಲ ತಮ್ಮ ಮಾತ್ರವಲ್ಲ, ಸ್ವಂತ ಮಗನಿಗಿಂತಲೂ ಹೆಚ್ಚು. ಹಾಗೆ ಸಹೋದರನನ್ನ ಕೂಡ ನೋಡ್ಕೊಳ್ತಾರೆ ಸುರೇಶ್. ಸಹೋದರ ತಿಹಾರ್ ಜೈಲಿನಲ್ಲಿ ಇದ್ದಾಗ ಅಷ್ಟೂ ದಿನ ದೆಹಲಿಯಲ್ಲಿ ಇದ್ರು ಡಿಕೆ ಸುರೇಶ್. ಅಣ್ಣನಿಗೆ ಅಗತ್ಯ ಧೈರ್ಯ ಹೇಳ್ಕೊಂಡು ಕಾನೂನು ಹೋರಾಟ ಮಾಡಿದ್ರು. ಅಲ್ಲದೆ ಅಣ್ಣನ ಗೆಲುವಿಗೆ ಸಾಕಷ್ಟು ಶ್ರಮ ವಹಿಸಿದ್ದಾರೆ. ತನ್ನ ಕುಟುಂಬಕ್ಕೆ ಅಣ್ಣ ಸಮಯ ಕೊಡ್ತಾ ಇಲ್ಲ ಅನ್ನುವ ನೋವು ಕೂಡ ಸುರೇಶ್ ಅವರಿಗಿತ್ತು. ಆ ನೋವನ್ನ ಕಡಿಮೆ ಮಾಡಿದ್ದು ಇದೇ ಸುರೇಶ್. ಇಡೀ ಕುಟುಂಬ ಜವಾಬ್ದಾರಿಯನ್ನ ಸುರೇಶ್ ತಮ್ಮ ಹೆಗಲ ಮೇಲೆ ಹೊತ್ತರು. ಸಹೋದರನ ಮಕ್ಕಳನ್ನ ತನ್ನದೇ ಮಕ್ಕಳು ಅಂತ ಸಾಕಿದ್ರು. ಅವರ ಬೇಕು ಬೇಡಿಕೆಗಳಿಗೆ ಸ್ಪಂದಿಸಿದ್ರು. ಹಾಗಾಗಿ ಅಪ್ಪನಿಗಿಂತಲೂ ಚಿಕ್ಕಪ್ಪನ ಮೇಲೆ ಡಿಕೆಶಿ ಮಗಳಿಗೆ ಹೆಚ್ಚು ಗೌರವ. ಅಷ್ಟರ ಮಟ್ಟಿಗೆ ಕುಟುಂಬವನ್ನ ನೋಡ್ಕೊಂಡು ಅಣ್ಣನೂ ಬೆಳೆಯುವಂತೆ ಮಾಡಿದ್ರು ಇದೇ ಸುರೇಶ್. ಡಿಕೆ ಶಿವಕುಮಾರ್ ಅವರು ಮನೆಗಿಂತಲೂ ಆಚೆಯೇ ಇದ್ದದ್ದು ಹೆಚ್ಚು. ಕಾಂಗ್ರೆಸ್ ಪಕ್ಷವನ್ನ ಕಟ್ಟೋದ್ರಲ್ಲಿ ಅವರ ಜೀವವನ್ನೇ ತೊಯ್ದಿದ್ದಾರೆ. ಹೆಚ್ಚಿನ ಸಮಯವನ್ನ ಸಮಾಜದ ಕೆಲಸಕ್ಕಾಗಿ ಎತ್ತಿಟ್ಟಿದ್ದಾರೆ. ಅಷ್ಟೊಂದು ಕೆಲಸ ಮಾಡಿದ್ದಾರೆ ಅನ್ನೋದಕ್ಕಾಗಿ ಇವತ್ತು ಅವರಿಗೆ ಸಿಎಂ ಪಟ್ಟ ಒಲಿದು ಬಂದಿದೆ. ಈವರೆಗೂ ಆಗಿರುವ ಎಲ್ಲಾ ಸಂಕಟಗಳನ್ನ ಬದಿಗಿಟ್ಟು ಅವರ ಫ್ಯಾಮಿಲಿ ಪ್ರಮಾಣ ವಚನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದೆ. ಆದ್ರೆ ತಂದೆ ಸಮಯ ಕೊಡ್ಲಿಲ್ಲ ಅನ್ನುವ
ನೋವು, ಪತಿಯ ಜೊತೆ ಹೆಚ್ಚು ಸಮಯ ಕಳಿಲಿಲ್ಲ ಅನ್ನುವ ಸಂಕಟ ಇದ್ದೇ ಇರುತ್ತೆ. ಅದನ್ನೇ ತ್ಯಾಗ ಅಂತ ಕರೆಯೋದು. ಸಮಾಜ ಸೇವೆಯಲ್ಲಿ ಇರುವವರು ಕುಟುಂಬವನ್ನ ಮರಿಬೇಕು ಅನ್ನುವ ಮಾತಿದೆ. ಅದನ್ನ ಚಾಚೂ ತಪ್ಪದೆ ಪಾಲಿಸಿದವರು ಡಿಕೆ ಶಿವಕುಮಾರ್. ಸಮಾಜಕ್ಕಾಗಿ ಡಿಕೆಶಿ ಕುಟುಂಬವನ್ನ ತ್ಯಾಗ ಮಾಡಿದ್ರೆ, ಡಿಕೆಶಿಗಾಗಿ ಅವರ ಕುಟುಂಬ ಸಾಕಷ್ಟು ತ್ಯಾಗ ಮಾಡಿದೆ. ಈ ತ್ಯಾಗಕ್ಕೆ ಈಗ ದೊಡ್ಡ ಪ್ರತಿಫಲವೇ ಸಿಕ್ಕಿದೆ. ಡಿಕೆಶಿ ಸಿಎಂ ಆದ ಬೆನ್ನಲ್ಲೇ ಅವರ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದೆ. ಡಿಕೆಶಿ ಕುಟುಂಬ ಸಂಭ್ರಮಿಸಿದ್ದು ಹೇಗೆ? ಈಗ ಬರ್ತಾ ಇದೆ ಆ ಸ್ಟೋರಿ. ತ್ಯಾಗಕ್ಕೆ ಸಿಕ್ತು ಪ್ರತಿಫಲ. ಡಿಕೆ ಈಗ ನಾಡದೊರೆ. ಸಂಭ್ರಮದಲ್ಲಿದೆ ಕರುನಾಡು, ಖುಷಿಯಲ್ಲಿ ಕುಟುಂಬ. ಅರೆರೆರೆ, ಶ್ರಮಕ್ಕೆ ಮತ್ತು ತ್ಯಾಗಕ್ಕೆ ಒಂದಿಲ್ಲೊಂದು ದಿನ ಪ್ರತಿಫಲ ಸಿಕ್ಕೇ ಸಿಗುತ್ತದೆ ಅನ್ನುವ ಮಾತಿದೆ. ಡಿಕೆ ಶಿವಕುಮಾರ್ ವಿಷಯದಲ್ಲಿ ಅದು ನಿಜವಾಗಿದೆ. ರಾಜಕೀಯ ಹೋರಾಟದಲ್ಲಿ ಡಿಕೆ ಶಿವಕುಮಾರ್ ಇಂದು ಭರ್ಜರಿ ಅವಕಾಶವನ್ನೇ ಪಡೆದುಕೊಂಡಿದ್ದಾರೆ. ಈ ಅವಕಾಶದ ಹಿಂದೆ ಕುಟುಂಬದ ತ್ಯಾಗ ಎಷ್ಟಿತ್ತು ಎನ್ನುವುದಕ್ಕೆ ಹಲವು ಉದಾಹರಣೆಗಳೇ ಸಿಗುತ್ತವೆ. ನಾನು ನಮ್ಮ ಅಪ್ಪನಿಂದ ಕಲಿತಾ ಇದ್ದೀನಿ. ನಾನು ಅವ್ರಿಗೆ ಸಲಹೆ ಕೊಡೋಷ್ಟು ದೊಡ್ಡವಳಾಗಿಲ್ಲ, ಬಟ್ ನಂಗೆ ಅನ್ಸುತ್ತೆ ಅವ್ರಿಗೆಲ್ಲ ವಿಚಾರಗಳು ತಿಳಿದಿದೆ. ಇಷ್ಟು ದಿವಸ ರಾಜಕೀಯದಲ್ಲಿದ್ದಾರೆ. ಆ ರಾಜಕೀಯದ ಅನುಭವನ ಉಪಯೋಗಿಸ್ಕೊಂಡು ರಾಜ್ಯದ ಜನತೆಗೆ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆಲ್ ದಿ ಬೆಸ್ಟ್, ಕಂಗ್ರ್ಯಾಚುಲೇಷನ್ಸ್, ಥ್ಯಾಂಕ್ ಯು. ತಂದೆಯ ಜೊತೆ ಹೆಚ್ಚು ಸಮಯ ಕಳೆಯಲಿಲ್ಲ ಅಂತ ಮಕ್ಕಳು ಮರುಗಿದ್ರೆ, ಪತಿಯಾಗಿ ಅವರೊಂದಿಗೆ ಹೆಚ್ಚು ಬೆರೆಯಲಿಲ್ಲ ಅನ್ನುವ ಸಂಕಟ ಪತಿಗೆ ಇದ್ದೇ ಇರುತ್ತದೆ. ಮಗನಿಗಾಗಿ ತಾಯಿಯು ಹಂಬಲಿಸಿದ್ದಾರೆ. ಈ ಎಲ್ಲಾ ನೋವಿಗೂ ದೊಡ್ಡ ಗಿಫ್ಟ್ ಎನ್ನುವಂತೆ ಡಿಕೆಶಿಗೆ ಸಿಎಂ ಪಟ್ಟ ಒಲಿದು ಬಂದಿದೆ. ಕುಟುಂಬದ ಎಲ್ಲಾ ಕನವರಿಕೆ ಮತ್ತು ಸಂಕಟಗಳು ದೂರವಾಗಿದೆ. ಎಲ್ಲರೂ ಇದೀಗ ಸಂಭ್ರಮಿಸುತ್ತಿದ್ದಾರೆ. ನಮ್ಮ ಹಸ್ಬೆಂಡ್ ಹೇಳ್ತಾ ಇದ್ದೀನಿ ಆಲ್ ದ ಬೆಸ್ಟ್. ಏನ್ ನಿರೀಕ್ಷೆ ಮಾಡ್ತಿದ್ರಿ ಮೇಡಮ್? ಏನಿಲ್ಲ, ಒಳ್ಳೆ ಕೆಲಸ ಮಾಡಲಿ, ಒಳ್ಳೆ ಅಭಿವೃದ್ಧಿ ಆಗಲಿ, ಕರ್ನಾಟಕ ಜನಕ್ಕೆ ಒಳ್ಳೇದು ಕೊಡಲಿ, ನಮ್ಮ ಯಜಮಾನ ಅಂತ ಕೇಳ್ತಾರೆ. ರಾಜ್ಯದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ತೆಗೆದುಕೊಂಡಿದ್ದಾರೆ. ರಾಜ್ಯದ ಅಧಿಕಾರ ಚುಕ್ಕಾಣಿ ಹಿಡಿದಿದ್ದಾರೆ. ತಾವು ನಡೆದು ಬಂದ ದಾರಿಯನ್ನೇ ನೆನಪಿಸಿಕೊಂಡಿದ್ದಾರೆ. ಮತ್ತೆ ಮತ್ತೆ ಕುಟುಂಬ ಈಗ ನೆನಪಾಗುತ್ತಿದೆ. ಆ ಕುಟುಂಬಕ್ಕೆ ಖುಷಿ ಕೊಟ್ಟೆ ಅನ್ನುವ ಭಾವುಕತೆಯೂ ಹೆಚ್ಚಾಗುತ್ತಿದೆ. ಇದೇ ಅಲ್ವಾ ತ್ಯಾಗದ ಕತೆ. ಶರಣು ಹುಲ್ಲೂರು, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪಬ್ಲಿಕ್ ಟಿವಿ.